ಅವರು ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗಿರೋ ಇಂಜುರಿಯಿಂದ ನನಗೆ ಬಾಯ್ ಮೂವ್ಮೆಂಟ್ ಸರಿ ಮಾಡೋಕ್ಕಾಗ್ತಿಲ್ಲ. ಕೆಲಸ ಮಾಡಿ ನನ್ನ ತಂದೆ ಅಂತ ತಾಯಿ ನೋಡ್ಕೊತಿದ್ದೆ. ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ಎಲ್ಲ ಕನ್ನಡ ಮೀಡಿಯಾಗೆ, ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿರೋದಕ್ಕೂ ನಾನು ತುಂಬ ಖುಷಿ ಆಗ್ತಾ ಇದೆ. ಬಂಧು ಮಿತ್ರರೇ ನಮಸ್ಕಾರ. ಮಿತ್ರರೇ, ವಿಂಗ್ ಕಮಾಂಡರ್ ಕೊಟ್ಟಂತ ಒಂದು ಹೇಳಿಕೆ, ಆತ ಮಾಡಿದಂಥ ವಿಡಿಯೋ, ಕನ್ನಡಿಗ ನನ್ನ ಮೇಲೆ ಮಾಡಿದಂಥ ಹಲ್ಲೆ, ಇವೆಲ್ಲವೂ ಕೂಡ ಸುಳ್ಳಾಗಿದೆ. ಆತ ಇವೆಲ್ಲವೂ ಮಾಡಿದ್ದು ಕೂಡ ಗಿಮಿಕ್. ಈ ವಿಂಗ್ ಕಮಾಂಡರ್ ವಿಕಾಸ್ ವಿರುದ್ಧ ಎಷ್ಟರ ಮಟ್ಟಿಗೆ ಹಾಗೆ ತೀರಿಸಿದ್ದಾನೆ, ಯಾವ ರೀತಿಯಾಗಿ ಆತನ ಮುಖಕ್ಕೆ ಪಂಚಿಂಗ್ ಕೊಟ್ಟಿದ್ದಾನೆ, ಈತನೇ ಹಲ್ಲೆ ಮಾಡಿ, ಈತನೇ ಟೊಂಕ ಕಟ್ಟಿ ನಿಂತು ಗಲಾಟೆ ಮಾಡಿ ನಮ್ಮ ಕನ್ನಡಿಗನ ಮೇಲೆ ಆರೋಪ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ನೇಷನ್ ಫಸ್ಟ್ ಅಂತೀವಿ. ದೇಶಕ್ಕಾಗಿ ನಾವು ಸಿಕ್ಕಾಬಟ್ಟೆ ಗೌರವ ಬೆಲೆಯನ್ನ ಕೊಡ್ತೀವಿ. ಆತ ಯೋಧ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಕನ್ನಡಿಗ ಅನ್ನೋದನ್ನು ಮರೆತು ನಾವು ನಿನ್ನೆಯಷ್ಟೇ ಯೋಧನಿಗೆ ಸಪೋರ್ಟ್ ಮಾಡಿದ್ವಿ. ಆದರೆ ಆ ಯೋಧ ಮಾಡಿದಂಥ ರೀತಿ ಇದೆಯಲ್ಲ, ಇದು ಆ ಯೋಧನ ಕರ್ತವ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವ ಯೋಧನು ಕೂಡ, ಯಾವ ಭಾರತೀಯ ಸೈನಿಕನು ಕೂಡ, ಯಾವ ವಿಂಗ್ ಕಮಾಂಡರ್ ಕೂಡ ಈ ರೀತಿಯಾದಂಥ ಕೃತ್ಯವನ್ನು ಎಸಗೋದಕ್ಕೆ, ಈ ರೀತಿಯಾದಂಥ ಮನಸ್ಥಿತಿಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈತ ಕಂಪ್ಲೀಟ್ ಆಗಿ ನಮ್ಮ ಕನ್ನಡದ ಮೇಲೆ, ಭಾಷೆಯ ವಿರುದ್ಧ, ಕನ್ನಡಿಗರ ವಿರುದ್ಧ ಕೃತ್ಯವನ್ನು ಎಸಗುವಂಥ ಮನಸ್ಥಿತಿ, ಕ್ರೂರ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ, ಇವೆಲ್ಲವನ್ನು ಕೂಡ ಆತ ಮಾಡಿದ್ದು. ಕೊನೆಗೆ CCTV ದೃಶ್ಯದಲ್ಲಿ ಎಲ್ಲವೂ ಸತ್ಯ ಬಯಲಾಗಿದ್ದು, ಇವತ್ತು ಇಡೀ ಈ ಒಂದು ಸುದ್ದಿಗೆ ಸ್ಫೋಟಕ ತಿರುವು ಸಿಕ್ಕಿದ್ದು ನಿಜಕ್ಕೂ ಕೂಡ ಶಾಕ್ ಅನ್ನುವಂತಾಗಿದೆ. ಇವತ್ತು ಎಲ್ಲ ಮಾಧ್ಯಮಗಳು, ಕನ್ನಡ ಪರ ಸಂಘಟನೆಗಳು ಇವತ್ತು ವಿಕಾಸ್ ಪರ ನಿಂತಿವೆ, ಕನ್ನಡಿಗರ ಪರ ನಿಂತಿವೆ. ಆದರೆ ನಿನ್ನೆ ಎಲ್ಲರೂ ಕೂಡ ವಿಕಾಸ್ ವಿರುದ್ಧ ನಿಂತಿದ್ರು, ಆದರೆ ಇವತ್ತು ಕನ್ನಡಿಗನ ಪರ ನಿಂತಿದೆ, ಅಂದರೆ ನ್ಯಾಯದ ಪರ ನಿಂತಿದೆ. ಮಿತ್ರರೇ, ಇಲ್ಲೇ ಗಮನಿಸಬೇಕಾಗುತ್ತೆ. ಆದರೆ ಈ ನಡುವೆ ಈಗ ಪೆಟ್ಟು ತಿಂದಂಥ ಈ ವಿಂಗ್ ಕಮಾಂಡರ್ ಕೈಲಿ ಪೆಟ್ಟು ತಿಂದಂಥ ವಿಕಾಸ್ ಇದಾನಲ್ಲ, ಈತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನಿಜಕ್ಕೂ ಆತನ ಮೇಲೆ ನಡೆದಿದ್ದೇನು, ಅದಾದ ಬಳಿಕ ಆತನಿಗೆ ಯಾರೆಲ್ಲ ಸಹಾಯ ಮಾಡಿದ್ರು, ಆ ಸಹಾಯದಿಂದ ಈ ಒಂದು ಸುದ್ದಿ ಟ್ವಿಸ್ಟ್ ತೆಗೆದುಕೊಳ್ಳೋದಕ್ಕೆ ಮಾರ್ಗ ಸಿಕ್ಕಿದ್ದು ಹೇಗೆ, ಯಾರಿಗೆಲ್ಲ ಆತ ಥ್ಯಾಂಕ್ಸ್ ಹೇಳಿದ್ದಾನೆ, ಜೊತೆಗೆ ಆ ವಿಂಗ್ ಕಮಾಂಡರ್ ನಡೆದುಕೊಂಡ ರೀತಿ ಬಗ್ಗೆ ಸ್ಫೋಟಕ ಸತ್ಯವನ್ನ ಹೇಳಿದ್ದಾನೆ. ಒಮ್ಮೆ ನೀವು ಒಂದ್ಸಲ ಕೇಳ್ಕೊಂಬಿಡಿ. ಎಲ್ಲರಿಗೂ ನನ್ನ ಹೆಸರು ವಿಕಾಸ್ ಅಂತ. ಈಗಾಗಲೇ ನೀವೆಲ್ಲರೂ ನ್ಯೂಸಲ್ಲಿ ಎಲ್ಲ ಕಡೆ ನನ್ನ ಬಗ್ಗೆ ನೋಡಿದ್ದೀರಾ. ಇವಾಗ ನಿನ್ನೆ ಬೆಳಿಗ್ಗೆ, ಸೋಮವಾರ ಬೆಳಿಗ್ಗೆ ಒಂದು 6:20 ಆಗಿರುವಂಥ ಘಟನೆ, ನಾಗವರಪಾಳ್ಯ ಬೈಯಪ್ಪನಹಳ್ಳಿ ಇದ್ರ ಹತ್ರ ಆಗಿರೋ ಘಟನೆ ಬಗ್ಗೆ ನೀವೆಲ್ಲ ಆಲ್ರೆಡಿ ನೋಡ್ತಾ ಇದ್ದೀರಾ. ಇವಾಗ ಈ ವಿಡಿಯೋ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನನಗೆ ಇವಾಗ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಎಲ್ಲ ಕನ್ನಡ ಮೀಡಿಯಾಗೆ, ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು. ಐ ಆಮ್ ಸಾರಿ, ನಾನು ಮಾತಾಡ್ತಿರೋ ಸ್ವಲ್ಪ ಸ್ಪಷ್ಟ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಾಗಿರೋ ಇಂಜುರಿಯಿಂದ ನನಗೆ ಬಾಯ್ ಮೂವ್ಮೆಂಟ್ ಸರಿ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಸ್ಪಷ್ಟವಾಗಿ ಕೆಲವೊಂದು ಪದಗಳು ಬಂದಿರೋದ್ರೆ ಕ್ಷಮಿಸಿ. ಸೊ ಫಸ್ಟ್ ಆಫ್ ಆಲ್ ನಾನು ಅಡ್ವೊಕೇಟ್ ಅಜಯ್ ಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ಅರುಣ್ ಕುಮಾರ್, ಸೋಷಲ್ ವರ್ಕರ್ ಅವರು ನನ್ನ ಪರ ಬಂದು ನಿನ್ನೆ ನೈಟಿಂದ, ಅಜಯ್ ಕುಮಾರ್ ಅವರು ಆಮೇಲೆ ಅರುಣ್ ಕುಮಾರ್ ಅವರು ನಿನ್ನೆ ನೈಟಿಂದ ಅವರು ಸ್ಟೇಷನಲ್ಲೇ ಇದ್ದರು, ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ನಾರಾಯಣ್ ಗೌಡ ಅವರು, ಆಮೇಲೆ ಅಶ್ವಿನಿ ಗೌಡ ಅವರಿಗೆ ಎಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಕನ್ನಡ ಸಂಘಗಳಿಗೆ, ಆಮೇಲೆ ಎಲ್ಲ ಮೀಡಿಯಾಗಳಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಇದು ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಾನು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಏನಿದಾರಲ್ಲ, ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ನಿಜ ಹೇಳ್ಬೇಕಂದ್ರೆ ನನ್ನನ್ನು ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ನನ್ನ ಮೇಲೆ ಯಾವುದೇ ಇದಾಗಲಿ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಒಬ್ಬ ವಿಕ್ಟಿಮ್ ಯಾವ ಸ್ಥಿತಿಯಲ್ಲಿದ್ದಾಗ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಂಡಿದ್ದಾರೆ. ನನಗೆ ಮೆಡಿಕಲ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಸೈಡದ್ದು ಸ್ಟೋರಿನೂ ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಕಡೆಯಿಂದನೂ ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರು. ಸೊ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿರೋದಕ್ಕೂ ನಾನು ತುಂಬ ಖುಷಿ ಆಗ್ತಾ ಇದೆ. ನಾನು ಸದ್ಯಕ್ಕೆ ನಾನು ಏನು ಹೇಳ್ಬೇಕಂದ್ರೆ, ನನ್ನ ಕೆಲಸಕ್ಕೆ ತುಂಬ ಎಫೆಕ್ಟ್ ಆಗಿದೆ. ನನ್ನ ತಂದೆಯವರು 2 ವರ್ಷದಿಂದ ತೀರ್ಕೊಂಡಿರೋದು, ನನ್ನ ತಾಯಿ ಇಬ್ಬರೇ ಇರೋದು. ಸೊ ನಾನು ಕೆಲಸ ಮಾಡಿ ನನ್ನ ತಂದೆ ತಾಯಿ ನೋಡ್ಕೊತಿದ್ದೆ. ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ನಾನು ಸ್ವಲ್ಪ ಫಿಸಿಕಲಿ ಸ್ವಲ್ಪ ಸ್ಟ್ರೈನ್ ಆಗಿ, ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ನಾನು ಒಂದು ದಿನ ರೆಸ್ಟ್ ಬೇಕನ್ನಿಸ್ತಾ ಇದೆ. ಬಟ್ ನಾನು ಇಲ್ಲಿಗೆ ಬಿಡಲ್ಲ, ತನಿಖೆ ನಡೆಯುತ್ತೆ ಅಂದ್ಬಿಟ್ಟು ಕಮಿಷನರ್ ಸರ್ ಅವರು ನನಗೊಂದು ಮಾತು ಕೊಟ್ಟಿದ್ದಾರೆ. ಏನು ವರಿ ಮಾಡಬೇಡ, ನಿನ್ನ ಕೆಲಸಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ನಾನು ವರ್ಕ್ ಪ್ಲೇಸಲ್ಲಿ ನೋಡಿದ್ರೆ ನನಗೆ ಏನು ಹೇಳೋದು, ಆಲ್ರೆಡಿ ನನಗೆ HR ಅವರು ಕಾಲ್ ಮಾಡಿ ಹೆಂಗೋ ಕೆಲಸ ಹೋಗೋ ಥರ ಆಗಿದೆ ನನ್ನ ಪರಿಸ್ಥಿತಿ ಇವಾಗ. ಬಟ್ ನಾನು ಇದನ್ನೇ ಇಲ್ಲಿಗೆ ಬಿಡಲ್ಲ. ನಾನು ವಿಂಗ್ ಕಮಾಂಡರ್, ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಅವ್ರು ಏನಿದಾರಲ್ವ, ಅವ್ರ ಕಡೆಯಿಂದ ನನಗೆ ಏನು ನ್ಯಾಯ ಬೇಕೋ ಅದು ನಾನು ತೊಗೊಂತೇನೆ, ನಾನು ಬಿಡಲ್ಲ. ಯಾಕಂದರೆ ಅವರು ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಬೇಕಾದ್ರೆ ಆನೆಸ್ಟಾಗಿ ಹೇಳ್ತೀನಿ, ನಾನು ಮೋರ್ ದೆನ್ 5 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್,
ತೆಲುಗು 5 ಲ್ಯಾಂಗ್ವೇಜು ಬರುತ್ತೆ. ಸೊ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು, ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು. ಸೊ ಒಂದು ಭಾಷೆಯಲ್ಲಿ ಇಲ್ಲಿ ಜೀವನ ನಡೆಸೋದು ಕಷ್ಟ ಆಗೋದ್ರಿಂದ ನಾನು 5ರಿಂದ 6 ಭಾಷೆ ಕಲ್ತಿದ್ದೀನಿ. ಸೊ ಅವರೊಂದು ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಹಲ್ಲೆ ಮಾಡಿ ಈ ಥರ ಮಾಡಿರೋದು. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಜಯ್ ಕುಮಾರ್, ಅರುಣ್ ಕುಮಾರ್, ಆಮೇಲೆ ಎಲ್ಲ ಸಂಘಗಳಿಗೆ, ಆಮೇಲೆ ನಾರಾಯಣಗೌಡ ಸರ್, ಆಮೇಲೆ ಅಶ್ವಿನಿ ಗೌಡ ಮೇಡಮು, ಸಿದ್ದರಾಮಯ್ಯ ಸರ್, ಆಮೇಲೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್, ಆಮೇಲೆ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್, ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನನಗೆ ಇದೊಂದು ದಿನ ನಾನು ರೆಸ್ಟ್ ಮಾಡಬೇಕು. ನಾನು ತುಂಬ ಮೆಂಟಲಿ ಸ್ಟ್ರೆಸ್ ಆಗಿ ಹೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಬೇಕಂತ ಅನಿಸ್ತಾ ಇದೆ. ನಾನು ದವಡೆ ಎಲ್ಲ ಊದ್ಕೊಂಡು ನಾನು ಸರಿ ಊಟನೂ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ನನಗೆ ಯಾವ ಥರ ಫುಡ್ ಬೇಕಂತ ಕೇಳಿ ಬೈಯಪ್ಪನಹಳ್ಳಿ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ನನ್ನ ತಂದುಕೊಟ್ಟು ನನಗೆ ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಕೊಟ್ಟು ಎಲ್ಲ ನೋಡ್ಕೊಂಡಿದ್ದಾರೆ. ಹಂಗಾಗಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. शहर छोटा हो